ಸ್ನೇಹಿತರೆ, ಇಲ್ಲಿ ಬಡವ ಶ್ರೀಮಂತ ಅಂತ ಹೇಳಿ ಭೇದ ಭಾವಗಳನ್ನು ಮಾಡ್ತಾರೆ. ಖಂಡಿತವಾಗ್ಲೂ ಬಡವ ಶ್ರೀಮಂತ ಅಂತ ಅವನ ಸ್ಥಿತಿಗತಿಯನ್ನು ನೋಡಿ ನಿರ್ಮಿಸೋದಲ್ಲ, ಅಥವಾ ಅವನ ಸ್ಥಿತಿಗತಿಯನ್ನು ನೋಡಿ ಜಡ್ಜ್ ಮಾಡೋದಲ್ಲ. ಮೂಲವಾಗಿ ಯಾರು ಬಡವ ಯಾರು ಶ್ರೀಮಂತ ಅಂದರೆ ಅವನ ಆಲೋಚನೆಗಳು ಶ್ರೀಮಂತವಾಗಿರುತ್ತೆ. ಅದಕ್ಕೋಸ್ಕರ ಅವನು ಸಮಾಜದಲ್ಲಿ ಶ್ರೀಮಂತಿಕೆಯನ್ನು ಪಡ್ಕೊಂಡಿರ್ತಾನೆ. ಬಡವನಾಗಿ ಉಳಿದಿರುವಂಥವನು ಆಲೋಚನೆಗಳು ಬಡತನದಲ್ಲಿರ್ತವೆ, ಬಹಳ ಬಡಕಲಾಗಿರ್ತವೆ. ಆದ್ದರಿಂದ ಅವನು ಬಡವನಾಗಿರ್ತಾನೆ. ಯಾರ್ಯಾರು ಯಾವ ಯಾವ ಹಂತದಲ್ಲಿ ನಿಮ್ಮ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ನಿಮ್ಮ ಆಲೋಚನೆ ಮೇಲೆ ನಿಂತಿದೆ. ಮೊದಲು ನಿಮ್ಮ ಆಲೋಚನೆಗಳನ್ನು ಶ್ರೀಮಂತಿಕೆಯನ್ನಾಗಿ ಮಾಡಿಸ್ಕೊಳ್ಳಿ. ಅದಾದ ನಂತರ ಖಂಡಿತವಾಗಲೂ ಸಮಾಜದಲ್ಲಿ ನಿಮ್ಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ನಿಮಗಿದು ಅರ್ಥ ಆಗಲಿಲ್ಲ ಅಂದರೆ ಆತ್ಮ ಸಮೃದ್ಧಿ ಯೋಗಕ್ಕೆ ಬನ್ನಿ, ಜ್ಞಾನ ಸಮೃದ್ಧಿ ಯೋಗಕ್ಕೆ ಬನ್ನಿ. ಖಂಡಿತವಾಗಲೂ ನಿಮ್ಮ ಜೀವನ ಸಾರ್ಥಕವಾಗೋದಕ್ಕೆ, ನಿಮಗೆ ಬೇಕಾದಂತಹ ಬದುಕನ್ನು ನಿರ್ಮಿಸ್ಕೊಳ್ಳೋದಕ್ಕೆ, ಸೃಷ್ಟಿಸ್ಕೊಳ್ಳೋದಕ್ಕೆ, ರೂಪಿಸ್ಕೊಳ್ಳೋದಕ್ಕೆ ಅತ್ಯದ್ಭುತವಾಗಿ ಹೈವೇ ರೂಪದಲ್ಲಿ ಕೆಲಸ ಮಾಡುತ್ತೆ. ನಿಮಗೆ ಹೈವೇಲಿ ಎಷ್ಟು ಸುಲಲಿತವಾಗಿ ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತೀರಾ, ಅದೇ ಗಲ್ಲಿಗಲ್ಲಿ ತುಂಬ ಟ್ರಾಫಿಕ್ ಇರೋ ಜಾಗದಲ್ಲಿ ಹೇಗೆ ಓಡಿಸೋದಕ್ಕೆ ಸಾಧ್ಯ? ಅದೇ ರೀತಿ ನಿಮ್ಮ ಜೀವನವನ್ನು, ನಿಮ್ಮ ಮನಸ್ಥಿತಿ ಪರಿಸ್ಥಿತಿಯನ್ನು ಅತ್ಯದ್ಭುತವಾಗಿ ಅಭಿವೃದ್ಧಿ ಸಮೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಈ ಒಂದು ಜ್ಞಾನ ಸಮೃದ್ಧಿ ಯೋಗ ನಿಮಗೆ ಸಂಪೂರ್ಣವಾಗಿ ಸಹಾಯಕ್ಕೆ ಬರುತ್ತೆ.